आचार्यपवनोऽस्माकम् आचार्याणी च भारती देवो नारायणशिरीशः देवी मंगलदेवता। ಯಕ್ಷ ಪ್ರಶ್ನೆ ಮುಂದುವರಿತಾ ಇದೆ. ಯಾರು ಬ್ರಾಹ್ಮಣ ಅಂದರೆ ಯಾರು, ಬ್ರಾಹ್ಮಣ್ಯವನ್ನು ಹೇಗೆ ತಿಳ್ಕೊಳ್ಳಬೇಕು, ಇದು ಯಕ್ಷನ ಪ್ರಶ್ನೆ. ರಾಜನ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತೇನವ ಬ್ರಾಹ್ಮಣ್ಯಂ ಕೇನ ಭವತಿ. ಅವನ ಕುಲವು, ಚಾರಿತ್ರ್ಯವು, ಅವನ ಅಧ್ಯಯನವು ಯಾವುದರಿಂದ, ಅವನ ಪಾಂಡಿತ್ಯ, ಅವನ ಚಾರಿತ್ರ್ಯ, ಅವನ ಕುಲ, ಇದರಿಂದ ಬ್ರಾಹ್ಮಣ್ಯವನ್ನು ನಾವು ಹೇಗೆ ತೀರ್ಮಾನ ಮಾಡಬೇಕು ಎಂಬುದಾಗಿ ಪ್ರಶ್ನೆ. ಅದಕ್ಕೆ ಹೇಳ್ತಾನೆ, ವೃತ್ತಮೇವ ನ ಸಂಶಯ. ಬ್ರಾಹ್ಮಣರಿಗೆ ಮುಖ್ಯವಾಗಿ ಬೇಕಾದದ್ದು ಚಾರಿತ್ರ್ಯ. ಆ ಚಾರಿತ್ರ್ಯ ಇದ್ದರೆ ಮಾತ್ರ ಅವನು ಬ್ರಾಹ್ಮಣ. ಇಷ್ಟು ಧರ್ಮರಾಜನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನ ಸ್ವಾಧ್ಯಾಯ ನ ಶ್ರುತಂ. ಪಾಂಡಿತ್ಯ ಪ್ರಯೋಜನ ಸಾಕಾಗುವುದಿಲ್ಲ. ಕಾರಣಂ ಹಿ ದ್ವಿಜತ್ವೇವಿ ವೃತ್ತಮೇವ, ಚಾರಿತ್ರ್ಯವೇ. ಒಬ್ಬ ಬಾಲಕ ಬಂದ ಋಷಿಗಳ ಬಳಿಗೆ, ನಾನು ಇಲ್ಲಿ ಅಧ್ಯಯನಕ್ಕೆ ಬಂದಿದ್ದೇನೆ ಅಂತ. ಗುರುಗಳು ಕೇಳ್ತಾರೆ, ಇದು ಉಪನಿಷತ್ತಿನ ಕಥೆ. ನೀನು ಯಾರು? ಬ್ರಾಹ್ಮಣ. ನಾವು. ನೀನು ಯಾರು? ನಿನ್ನ ತಾಯಿ ಯಾರು? ತಂದೆ ಯಾರು? ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ. ತಾಯಿ ಇದ್ದಾಳೆ, ಅಲ್ಲಿ ಸೇವೆ ಮಾಡಿಕೊಂಡಿದ್ದಾಳೆ. ತಾಯಿ ಮಾತ್ರ ಹೇಳಬಲ್ಲೆ, ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ. ಆಗ ನೀನು ಸತ್ಯ ಹೇಳಿದ್ದೆ, ಸುಳ್ಳು ಹೇಳಿಲ್ಲ. ಆದ್ದರಿಂದ ನೀನು ಬ್ರಾಹ್ಮಣನೇ. ನಿನ್ನ ಚಾರಿತ್ರ್ಯ, ಪ್ರಾಮಾಣಿಕತನ. ನನಗೆ ತಂದೆ ಯಾರು ಗೊತ್ತಿಲ್ಲ, ನಾನು ಇಂಥ ತಾಯಿಯ ಮಗ ನಾನು. ಇಷ್ಟು ನೀನು ಸತ್ಯ ಹೇಳಿದ್ದೆ. ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್. ಬ್ರಾಹ್ಮಣ್ಯವನ್ನು ಮುಖ್ಯವಾಗಿ ಗುರುತುಕೊಳ್ಳಬೇಕಾದ ಅವನ ಪ್ರಾಮಾಣಿಕತನ, ಸತ್ಯನಿಷ್ಠೆ. ಅದರಿಂದ ಯಾರು ಬ್ರಾಹ್ಮಣ ಅಂತ ತೀರ್ಮಾನ ಮಾಡಬೇಕು ಎಂಬುದಾಗಿ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗಾಗಿ ಬ್ರಾಹ್ಮಣರಲ್ಲಿ ಮುಖ್ಯವಾಗಿ ಇರಬೇಕಾದ ಗುಣ ಪ್ರಾಮಾಣಿಕತನ, ಚಾರಿತ್ರ್ಯ. ಪ್ರಾಮಾಣಿಕತನ ಒಂದೇ ಅಲ್ಲ, ಎಲ್ಲ ಥರದ ಚಾರಿತ್ರ್ಯ. ಅವನ ನಡತೆ ಚೆನ್ನಾಗಿರಬೇಕು, ಮೋಸ ವಂಚನೆ ಯಾವುದೂ ಇರಬಾರದು, ಕೆಟ್ಟ ಸಂಪರ್ಕ ವ್ಯಭಿಚಾರಾದಿಗಳು ಯಾವುದೂ ಇರಬಾರದು, ದುಷ್ಟಾಹಾರ ಸೇವನೆ ಇರಬಾರದು. ಅವನ ಚಾರಿತ್ರ್ಯ ಚೆನ್ನಾಗಿರಬೇಕು, ಅಂಥವರು ಬ್ರಾಹ್ಮಣ. ಅಂತೇಳಿ ಬ್ರಾಹ್ಮಣಕ್ಕೆ ಮುಖ್ಯವಾದದ್ದು ಚಾರಿತ್ರ್ಯ ಎಂಬುದಾಗಿ ಧರ್ಮರಾಜ ಹೇಳ್ತಾ ಇದ್ದಾನೆ. ಆಮೇಲೆ ಪ್ರಶ್ನೆ ಮಾಡ್ತಾನೆ, ಯಾರು ಜೀವನದಲ್ಲಿ ಆನಂದವಾಗಿರುವವರು ಯಾರು? ಕೋ ಮೋದತಿ. ಯಾರಿಗೆ ಆನಂದವರು? ಹೇಳ್ತಾನೆ, ಯಾರಿಗೆ ಸಾಲ ಇರಬಾರದು, ತನ್ನ ಹೊಟ್ಟೆಪಾಡಿಗಾಗಿ ಊರೂರು ಅಲೆಯುವಂತೆ ಆಗಿರಬಾರದು. ಒಂದೇ ಕಡೆ ಇದ್ದುಕೊಂಡು ಸಾಲ ಇಲ್ಲದೆ ಇದ್ದರೆ ಅವನಿಗೆ ಜೀವನದಲ್ಲಿ ಸಂತೋಷಕ್ಕೆ ಒಂದು ಸಾಲದ ಬಾಧೆ ಇರಬಾರದು. ಹಣಕ್ಕಾಗಿ ಊರೂರು ತಿರುಗಾಡುವಂಥ ಸ್ಥಿತಿ ಇರಬಾರದು. ಸ್ವಂತ ಸ್ವಾವಲಂಬಿಯಾಗಿ ಅವನಿದ್ದರೆ ಅವನಿಗೆ ಸಂತೋಷ ಎಂಬುದಾಗಿ ಸವಾರಿಚಾರ ಮೋದತೆ. ಅವನು ಆನಂದ ಉಳ್ಳವನಾಗ್ತಾನೆ. ಜೀವನದಲ್ಲಿ ಅಂಥ ಒಂದು ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ಇನ್ನೊಂದು ಆಶ್ಚರ್ಯ ಯಾವುದು, ಅತ್ಯಂತ ಆಶ್ಚರ್ಯದ ಸಂಗತಿ ಯಾವುದು ಅಂತ ಧರ್ಮರಾಜ ಹೇಳ್ತಾರೆ. ಅತ್ಯಾಶ್ಚರ್ಯದ ಸಂಗತಿ ಎಂದರೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಾಲಯ. ಪ್ರತಿದಿನ ನಾವು ನೋಡ್ತಾ ಇದ್ದೇವೆ, ನಮ್ಮ ಕಣ್ಣೆದುರು ಜನರು ಸಾಯ್ತಾ ಇರ್ತಾರೆ. ಮರಣ ನಿಶ್ಚಿತ. ಪ್ರತಿದಿನ ಮರಣದ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಉಳಿದವರು, ನಾವಂತೂ ಖಾಯಂ ಇಲ್ಲೇ ಇರತಕ್ಕವರು ಅಂತ, ನಮಗೆ ಮರಣದ ಭಯವೇ ಇಲ್ಲ. ದಿನ ಮರಣದ ದೃಶ್ಯ ನೋಡ್ತಾ ಇದ್ದರೂ ಶೇಷಾಹ ಸ್ಥಾವರ ಮಿಚ್ಚ. ನಾವು ಗಟ್ಟಿಯಾಗಿ ಯಾವಾಗಲೂ ಇದು ಇರ್ತೇವೆ, ನಮಗೇನು ಭಯವೇ ಇಲ್ಲ ಅಂತ. ಇಷ್ಟು ಮರಣದ ದೃಶ್ಯ ದಿನ ಕಂಡು ಬರ್ತಾ ಇದ್ದರೂ ಅದರ ಪಡೆಗೆ ಗಾಬರಿಯಾಗದೆ ಸ್ವಚ್ಛಂದವಾದ ಜೀವನವನ್ನು ನಡೆಸಿಕೊಂಡು ತನಗೆ ಮರಣವೇ ಇಲ್ಲ ಎಂಬ ರೀತಿಯಲ್ಲಿ ನಾವೇನು ವರ್ತಿಸ್ತಾ ಇದ್ದೇವೆ. ಇದೇ ದೊಡ್ಡ ಆಶ್ಚರ್ಯ.
ಇದಕ್ಕಿಂತ ಬೇರೆ ಆಶ್ಚರ್ಯವೇ ಇಲ್ಲ ಎಂಬುದಾಗಿ ಧರ್ಮರಾಜ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಮೃತ್ಯು ನಮ್ಮ ಬೆನ್ನ ಹಿಂದೆ ಇದ್ದಾನೆ ಎಂಬ ಎಚ್ಚರಿಕೆಯಿಂದ ನಾವು ಕಾರ್ಯ ಮಾಡ್ತಾ ಇರಬೇಕು. ಗೃಹೀತೈವ ಕೇಶೇಶು ಮೃತ್ಯುನ ಧರ್ಮ ಮಾತರಿ. ಮೃತ್ಯು ನಮ್ಮ ಬೆನ್ನ ಇದ್ದಾನೆ, ನಮ್ಮ ಜುಟ್ಟು ಹಿಡಿದಿದ್ದಾನೆ ಎಂಬ ಎಚ್ಚರಿಕೆಯಿಂದ ಇದ್ದರೆ ಧರ್ಮಾಚರಣೆ ಆಗ್ತದೆ. ಇಷ್ಟು ಮರಣದ ಸನ್ನಿವೇಶ ನೋಡ್ತಾ ಇದ್ದರೂ ಮರಣದ ಭಯವೇ ಇಲ್ಲದೆ ನಾವು ಸ್ವಚ್ಛಂದವಾಗಿ ವ್ಯವಹರಿಸ್ತಾ ಇದ್ದೇವೆ. ಇದೇ ದೊಡ್ಡ ಆಶ್ಚರ್ಯ ಎಂಬುದಾಗಿ ಆಚಾರ್ಯ ಮಧ್ವರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಯಾವುದು ಆಶ್ಚರ್ಯ? ನಾರಾಯಣ ಅಂತ ಮಂತ್ರ ಇದೆ, ನಾಲಿಗೆ ನಮ್ಮ ಸ್ವಾಧೀನದಲ್ಲಿದೆ, ಆದರೂ ಜನರು ನರಕದ ದಾರಿಯಲ್ಲಿ ಕ್ಯೂ ಹಿಡಿದು ಹೋಗ್ತಾ ಇದ್ದಾರಲ್ವ, ಇದೇ ಆಶ್ಚರ್ಯ ಅಂತ. ಸುಲಭವಾಗಿ ನರಕವು ತಪ್ಪಿಸಲು ಸುಲಭವಾದ ಮಾರ್ಗ ಇದೆ. ನಾರಾಯಣ ಶಬ್ದ ಇದೆ, ಮಾತು ನಮ್ಮ ಕೈಯಲ್ಲಿದೆ. ಇಷ್ಟು ಸುಲಭವಾದ ಮಾರ್ಗ ಇದ್ದರೂ ನರಕಕ್ಕೂ ಜನ ಹೋಗ್ತಾ ಇದ್ದಾರಲ್ಲ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಬೇರೆ ಯಾವುದೂ ಇಲ್ಲ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹೀಗೆ ಮೃತ್ಯುವಿನ ನರಕದ ಭಯವಿಲ್ಲದೆ ನಾವೇನು ಕಾಲ ಕಳೀತಾ ಇದ್ದೇವೆ, ಸ್ವಚ್ಛಂದ ಭೋಗದಲ್ಲಿ ಆಸಕ್ತರಾಗಿದ್ದೇವೆ, ಇದೇ ದೊಡ್ಡ ಆಶ್ಚರ್ಯ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ಹೀಗೆ ಎಲ್ಲ ಪ್ರಶ್ನೆಗೆ ನೇರವಾಗಿ ಸಮರ್ಪಕವಾಗಿ ತಕ್ಷಣ ಉತ್ತರ ನೀಡಿ ಆ ಮೂಲಕ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾನೆ. ಇದು ಯಕ್ಷನ ಉತ್ತರ ಅಲ್ಲ, ನಮಗೆಲ್ಲ ಪ್ರಶ್ನೆಗೆ ನಮ್ಮ ಜೀವನದಲ್ಲಿ ಕಾಲದ ಪ್ರಶ್ನೆ ಅಂದರೆ ಯಕ್ಷನ ಪ್ರಶ್ನೆ ಅಂದರೆ ನಮ್ಮ ಜೀವನದ ಪ್ರಶ್ನೆ. ನಮ್ಮ ಜೀವನದಲ್ಲಿ ಇದೆಲ್ಲ ಪ್ರಶ್ನೆ, ಇದಕ್ಕೆಲ್ಲ ನೇರವಾದ ಉತ್ತರ ಧರ್ಮರಾಜ ನೀಡಿದ. ಬಹಳ ಖುಷಿಯಾಯಿತು ಆ ಯಕ್ಷನಿಗೆ. ಅವನು ಯಾರು ಶ್ರೀಮಂತ, ಯಾರು ಸಂಪತ್ತು ಶ್ರೀಮಂತವುಳ್ಳವನು ಯಾರು, ಯಾರಿಗೆ ಸುಖ ಬರಲಿ ದುಃಖ ಬರಲಿ ಅಥವಾ ಮುಂದೇನು ಈ ಚಿಂತೆ ಇಲ್ಲದೆ ಯಾರು ನಿರ್ವಿಕಾರನಾಗಿರ್ತಾನೆ, ಅದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ. ಸುಖ ದುಃಖಗಳಿಗೆ ಬೆಲೆ ಕೊಡದೆ ನಾಳೆಯ ಬಗ್ಗೆಯೂ ಚಿಂತೆ ಇಲ್ಲದೆ ಯಾರು ನಿರ್ವಿಕಾರ ಸ್ಥಿತಿಯಲ್ಲಿ ಇರ್ತಾನೆ ಅವನೇ ದೊಡ್ಡ ಸಂಪತ್ತು. ಅಂಥ ನಿಶ್ಚಿಂತೆ ಜೀವನದ ಯಾವ ಚಿಂತೆಯೂ ಇರಬಾರ್ದು. ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಭಾರಿ ಶ್ರೀಮಂತರು, ಅವರಿಗೆ ನಮಗಿಂತ ಹೆಚ್ಚು ಚಿಂತೆ. ನಿಶ್ಚಿಂತೆಯಿಂದ ಇರುವಂಥ ಸ್ಥಿತಿಯೇ ದೊಡ್ಡ ಶ್ರೀಮಂತಿಕೆ ಎಂಬುದಾಗಿ ಧರ್ಮರಾಜ ಉತ್ತರಿಸಿದ. ಬಹಳ ಸಂತೋಷವಾಗಿ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ. 5 ಮಂದಿಯಲ್ಲಿ ಒಬ್ಬರು ಬದುಕಲಿ ಅಂತ. 5 ಮಂದಿಯಲ್ಲಿ ಒಬ್ಬರನ್ನು ನಾನು ಬದುಕಿಸ್ತೇನೆ, ಯಾರು? ಹಾಗೆ ಹೇಳ್ತಾನೆ ಧರ್ಮರಾಜ. ಮತ್ತು ಯಾರನ್ನು ಬೇಡ, ನಕುಲನನ್ನು ಬದುಕಿಸಿರಿ. 5 ಪಾಂಡವರು, ಭೀಮಸೇನ ಬಲಾಢ್ಯ, ಅರ್ಜುನ ಮಹಾವೀರ, ಅವರನ್ನು ಬಿಟ್ಟ ನಕುಲ ಬದುಕಲಿ ಅಂತ. ಎಷ್ಟರಿಗೆ ಆಶ್ಚರ್ಯವಾಯಿತು. ಹೇಳ್ತಾನೆ, ಯಾರ ಸಾಮರ್ಥ್ಯವನ್ನು ಅವಲಂಬಿಸಿಕೊಂಡು ಮುಂದಿನ ಭವಿಷ್ಯವನ್ನು ಕಟ್ತಾ ಇದ್ದಿ ಅಂತ ಭೀಮಸೇನ ಅರ್ಜುನನ್ನು ಬಿಟ್ಟು ನೀನು ನಕುಲನನ್ನು ಕೇಳಿದೆಯಲ್ಲ, ಏನಿದು ವಿಚಿತ್ರ. ಮುಂದೆ ದುರ್ಯೋಧನ ಅವರನ್ನೆಲ್ಲ ಜೊತೆಗೆ ಹೋರಾಡಬೇಕು, ಭೀಮಸೇನ ಬೇಕು, ಅರ್ಜುನ ಬೇಕು. ಅದು ಬಿಟ್ಟು ಸಾಮಾನ್ಯ ಅಷ್ಟು ವೀರನಲ್ಲ, ನಕುಲನ್ನು ಬಯಸಿದ್ದಿ, ಏನಿದು ವಿಚಿತ್ರ, ಏನು ಕಾರಣ? ಹಾಗೆ ಹೇಳ್ತಾನೆ, ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ. ನಾವು ಧರ್ಮವನ್ನು ಬಿಟ್ಟರೆ, ಧರ್ಮವನ್ನು ನಾವು ಅವಮಾನಿಸಿದರೆ ನಾವು ನಷ್ಟರಾಗ್ತೇವೆ. ಧರ್ಮ ರಕ್ಷಣೆ ಮಾಡಿದರೆ ನಾವು ಉಳಿತೇವೆ. ನಮ್ಮ ಬದುಕು ಧರ್ಮವನ್ನು ಆಧರಿಸಿದೆ. ನಮ್ಮ ನಾಶ, ಧರ್ಮವನ್ನು ನಾವು ನಾಶಪಡಿಸಿದರೆ ನಮಗೆ ಉಳಿಗಾಲವಿಲ್ಲ. ಧರ್ಮವನ್ನು ಉಳಿಸಿದರೆ ನಾವು ಉಳಿಯುತ್ತೇವೆ. ಧರ್ಮಯೇವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತ. ದೊಡ್ಡ ಮರದಲ್ಲಿ ಎಲೆಗಳು, ಆ ಎಲೆಗಳು ಇದ್ದರೆ ಮಾತ್ರ ಮರ ಜೀವಂತ. ಎಲೆಗಳೇ ಇಲ್ಲ, ಮರ ನಿರ್ಜೀವ. ಎಲೆಗಳು ಇರಬೇಕಾಗಿದ್ದರೆ ಮರ ಬೇಕು. ಮರ ಇದ್ದರೆ ಎಲೆಗಳು, ಎಲೆಗಳಿದ್ದರೆ ಮರ. ಎಲೆಗಳಿಂದ ಶುದ್ಧ ಗಾಳಿಯಲ್ಲಿ ಹೀರಿ ಮರ ಬದುಕುತ್ತದೆ. ಮರ ಇದ್ದರೆ ಎಲೆಗಳು ಹಣ್ಣು ಕೊಡ್ತವೆ. ಹೀಗೆ ಎಲೆಯಿಂದ ಮರಗಳಿಗೆ ಅಸ್ತಿತ್ವ, ಮರದಿಂದ ಎಲೆಗಳಿಗೆ ಅಸ್ತಿತ್ವ. ನಾವೆಲ್ಲ ಎಲೆಗಳು. ಸನಾತನ ಧರ್ಮ ಅದು ವೃಕ್ಷ, ಮರ. ನಾವು ಎಲೆ ಇವತ್ತು ಹುಟ್ಟಿ ನಾಳೆ ಉದುರುತ್ತದೆ. ಎಲೆಗಳಿಂದ ನಾವು ಶಾಶ್ವತರಲ್ಲ. ಆದರೆ
ನಮ್ಮಿಂದ ಧರ್ಮ ಉಳಿಯಬೇಕು, ಧರ್ಮದಿಂದ ನಾವು ಉಳಿಯಬೇಕು. ಇದನ್ನು ಧರ್ಮರಾಜ ಹೇಳ್ತಾ ಇದ್ದಾನೆ. ಎಲೆಗಳಿಂದ ಮರ ಜೀವಂತವಾಗಿರ್ತದೆ, ಮರದಿಂದ ಎಲೆಗಳು ಉಳಿಯುತ್ತವೆ. ಅದರಿಂದ ನಾವೆಲ್ಲ ಎಲೆಗಳು. ಧರ್ಮ ಇದ್ದರೆ ನಮ್ಮ ಅಸ್ತಿತ್ವ, ನಮ್ಮಿಂದ ಧರ್ಮದ ರಕ್ಷಣೆ. ಈ ರೀತಿಯ ಪರಸ್ಪರ ಸಂಬಂಧ ಮರ ಎಲೆಗಳಿಗೆ ಇರುವಂತೆ ವ್ಯಕ್ತಿ ಮತ್ತು ಧರ್ಮಕ್ಕೆ ಆ ಥರದ ಸಂಬಂಧ ಇರಬೇಕು. ನಾವು ಧರ್ಮ ಬಿಟ್ಟು ಇರಲಾರೆ. ನಾನು ನಕುಲನನ್ನು ಬಿಟ್ಟು ಭೀಮ ಅಥವಾ ಅರ್ಜುನನನ್ನು ಕೇಳಿದ್ದರೆ ನಾನು ಧರ್ಮಕ್ಕೆ ದೊಡ್ಡ ಅನ್ಯಾಯ ಮಾಡಿದಂತೆ, ಧರ್ಮಕ್ಕೆ ನಾನು ವಿರೋಧ ಬಗೆದಂತೆ. ಯಾಕೆ? ಕುಂತಿಗೆ ನಾನು ಮಗ ಇದ್ದೇನೆ, ಮಾದ್ರಿಗೆ ಇಬ್ಬರೇ ಮಕ್ಕಳು. ಭೀಮಸೇನನ್ನು ನಾನು ಬದುಕಿಸಿದರೆ ಕುಂತಿಗೆ ಇಬ್ಬರು ಮಕ್ಕಳು, ಮಾದ್ರಿಗೆ ಮಕ್ಕಳೇ ಇಲ್ಲ. ಈ ರೀತಿ ನಮ್ಮ ತಾಯಂದಿರಲ್ಲಿ ಒಬ್ಬರಿಗೆ ಅನ್ಯಾಯ ಆಗಬಾರದು. ಅದಕ್ಕೋಸ್ಕರ ಒಬ್ಬನನ್ನೇ ಬದುಕಿಸುವುದಾಗಿದ್ದರೆ ಭೀಮ ಬೇಡ, ಅರ್ಜುನ ಬೇಡ, ನಕುಲನ್ನು ಬದುಕಿಸು. ಎಂಥ ತ್ಯಾಗ! ಮುಂದೆ ರಾಜ್ಯ ದೊರೆಯಬೇಕು, ಹೋರಾಡಬೇಕು, ಅದಕ್ಕೆ ಯಾರ ಅವಶ್ಯಕತೆ ಉಂಟು ಅದನ್ನು ಗಮನಿಸಲಿಲ್ಲ. ನ್ಯಾಯಕ್ಕೆ ವಿರುದ್ಧವಾಗಿ ನಾನು ಹೋಗಬಾರದು. ನಾನು ಕುಂತಿಗೆ ನನ್ನ ಸ್ವಾರ್ಥಕ್ಕೋಸ್ಕರ ಭೀಮಸೇನ ಅರ್ಜುನನನ್ನು ನಾನು ಬದುಕಿಸಿದರೆ ಮಾದ್ರಿಗೆ ಅನ್ಯಾಯವಾಗ್ತದೆ, ನನ್ನ ಇನ್ನೊಬ್ಬಳ ತಾಯಿಗೆ ಅನ್ಯಾಯ. ಈ ಅನ್ಯಾಯ ನಾನು ಮಾಡಲಾರೆ. ಅದಕ್ಕೋಸ್ಕರ ಎಂಥ ತ್ಯಾಗಕ್ಕೂ ಧರ್ಮರಾಜ ಸಿದ್ಧನಾದ. ಆಗ ಆ ಯಕ್ಷ ತಾನು ಯಮನಾಗಿ ಪ್ರಕಟಗೊಂಡು ನಿನ್ನನ್ನು ಪರೀಕ್ಷಿಸೋದಕ್ಕೋಸ್ಕರ ದೇವತೆಗಳು ಮಾಡಿದ ಸಂಚಿದು, ಅದರಲ್ಲಿ ಉತ್ತೀರ್ಣನಾದೆ. ನೀನು ಧರ್ಮಕ್ಕೋಸ್ಕರ ಎಂಥ ತ್ಯಾಗಕ್ಕೂ ನೀನು ಸಿದ್ಧನಾಗಿದ್ದಿ. ಆದ್ದರಿಂದ ಎಲ್ಲರಿಗೂ ನಿನ್ನ ಮೇಲೆ ತೃಪ್ತಿಯಾಗಿದೆ ಎಂಬುದಾಗಿ ಐವರು ಕೂಡ ಬದುಕಲಿ, ಒಬ್ಬನಲ್ಲ, ಐವರು ಕೂಡ ಮೇಲೆ ಬರಲಿ ಎಂಬುದಾಗಿ ಧರ್ಮರಾಜನಿಗೆ ಪ್ರತ್ಯಕ್ಷನಾಗಿ ತನ್ನ ಆನಂದವನ್ನು ವ್ಯಕ್ತಪಡಿಸಿದ. ಹೀಗೆ ಈ ಒಂದು ಪರೀಕ್ಷೆಯಲ್ಲಿ ಧರ್ಮರಾಜ ಆನುಶಂಸೆ, ನಾವು ಮನಸ್ಸಿನಲ್ಲಿ ಕೆಟ್ಟತನ ಇರಬಾರದು, ಸ್ವಾರ್ಥ ಇರಬಾರದು, ಇನ್ನೊಬ್ಬರಿಗೆ ಅನ್ಯಾಯ ಬಗೆಯಬಾರದು. ಮತ್ತೊಬ್ಬರಿಗೆ ಅನ್ಯಾಯ ಬಗೆಯದೇ ಇರುವುದೇ ನಿಜವಾದ ಮಾನವತ್ವ. ಅದನ್ನು ಎತ್ತಿ ತೋರಿದ. ಪ್ರಶ್ನೆಗಳಿಗೂ ಸಮರ್ಪಕವಾದ ನಮ್ಮ ಮಾನವೀಯತೆಗೆ ಅನುಗುಣವಾದ ಉತ್ತರ ಕೊಟ್ಟ. ಪ್ರತಿಯೊಂದು ಪ್ರಶ್ನೆ ಕೊಟ್ಟ ಉತ್ತರದಲ್ಲಿ ಮಾನವೀಯತೆಯ ನೈತಿಕ ಮೂಲ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಉತ್ತರ ಕೊಟ್ಟ. ಅದರಂತೆ ಆಚರಿಸಿದ. ಯಾರು ಒಂದು ಕಡೆ ಹೇಳ್ತಾರೆ, ಶಾಸ್ತ್ರವನ್ನು ಸಾಕಷ್ಟು ಕಲಿತು ಯಾರು ಅದರಂತೆ ಆಚರಿಸುವುದಿಲ್ಲ, ಧರ್ಮದ ಪ್ರವಚನ ಮಾಡ್ತಾರೆ, ಧರ್ಮದ ಬಗ್ಗೆ ವಾದ ಮಾಡ್ತಾರೆ, ನಿತ್ಯ ಜೀವನದಲ್ಲಿ ಯಾರು ಆಚರಿಸುವುದಿಲ್ಲ, ಅವನು ನಿಜವಾದ ಧಾರ್ಮಿಕನೇ ಅಲ್ಲ ಎಂಬುದಾಗಿ ಒಂದು ಪ್ರಶ್ನೆಗೆ ಧರ್ಮರಾಜ ಉತ್ತರ ಕೊಟ್ಟಿದ್ದ. ಅದನ್ನು ತೋರಿಸಿಬಿಟ್ಟ. ತಾನು ಹೇಳಿದ ಧರ್ಮವನ್ನು ಆಚರಿಸಿದ, ನಿಜವಾದ ಕಾರುಣ್ಯ ತೋರಿಸಿದ, ನ್ಯಾಯನಿಷ್ಠೆಯನ್ನು ತೋರಿಸಿದ. ಆಗ ದೇವತೆಗಳೆಲ್ಲ ಧರ್ಮರಾಜನನ್ನು ಹರಿಸಿದರು. ಇದು ಭೀಮಸೇನ ಅವರಿಗೆಲ್ಲ ಶಕ್ತಿ ಇತ್ತು. ಆದರೆ ಇವರೆಲ್ಲ ಧರ್ಮರಾಜನ ಒಂದು ಉತ್ತಮವಾದ ಸಾತ್ವಿಕ ವ್ಯಕ್ತಿತ್ವ ಅದು ಜಗತ್ತಿಗೆ ತೋರಬೇಕು. ಅವನು ದೊಡ್ಡ ಆದರ್ಶ ವ್ಯಕ್ತಿ. ಅವನಲ್ಲಿ ಅನೇಕ ಲೋಪದೋಷಗಳಿದೆ ಧರ್ಮರಾಜನಲ್ಲಿ. ಆದರೂ ಕೆಲವು ನಾವೆಲ್ಲರೂ ಅನುಕರಿಸಬೇಕಾದ ವಿಶಿಷ್ಟವಾದ ವ್ಯಕ್ತಿತ್ವ ಅದು ಅನೇಕ ಬಾರಿ ಧರ್ಮರಾಜ ತೋರಿಸಿದ. ಅದೊಂದು ಈ ಘಟನೆ. ಇಲ್ಲಿ ಇಂಥ ಸಂದರ್ಭದಲ್ಲಿಯೂ ವಿಚಲಿತನಾಗದೆ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ತನ್ನ ಜ್ಞಾನವನ್ನು ತೋರಿಸಿದ. ಲೋಕಕ್ಕೆ ಉತ್ತಮವಾದ ಆದರ್ಶ ಸಂದೇಶ ಅದನ್ನು ನೀಡಿದ. ಕೊನೆಗೆ ಪರೀಕ್ಷೆ ಮಾಡುವಾಗ ಸ್ವಾರ್ಥ ಬಿಟ್ಟು ತಾನು ಹೇಳಿದಂತೆ ವರ್ತಿಸಿದ. ಆಗ ನೀನು ಅಂಥ ದೊಡ್ಡ ಆದರ್ಶ ವ್ಯಕ್ತಿ ಎಂಬುದಾಗಿ ಧರ್ಮರಾಜನ ವ್ಯಕ್ತಿತ್ವದ ಪರೀಕ್ಷೆಗಾಗಿ ಇಂಥದ್ದು ವಿಚಿತ್ರವಾದ ಘಟನೆಯನ್ನು ದೇವತೆಗಳು ಮಾಡಿ ತೋರಿಸಿದರು ಎಂಬ ಘಟ್ಟದಲ್ಲಿ ಮಹಾಭಾರತದ ಯಕ್ಷ ಪ್ರಶ್ನೆಗೆ ಧರ್ಮರಾಜ ಕೊಟ್ಟ ಉತ್ತರ, ಆ ಪ್ರಶ್ನೋತ್ತರ, ಕೊನೆಗೆ ಧರ್ಮರಾಜ ತೋರಿಸಿದ ಉತ್ತಮವಾದ ಆದರ್ಶ ಅದನ್ನು ಈ ಮಹಾಭಾರತದ ವನಪರದಲ್ಲಿ ಪ್ರಕಟಪಡಿಸಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಸಂಕ್ಷಿಪ್ತವಾಗಿ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ. ಇನ್ನು ಮುಂದೆ ಒಂದು 2 ಕಾರ್ಯಕ್ರಮ ಇದೆ. ಒಂದು
ನಮ್ಮವರೇ ಆದ, ನಮ್ಮ ಜಿಲ್ಲೆಯವರೇ ಆದ ಪಿ ವಿ ರಾವ್, ವಿ ವಿ ಆಚಾರ್ ಅವರು ಇವತ್ತು ಅವರನ್ನು ಆಹ್ವಾನ ಮಾಡಿದ್ದೇವೆ. ನಮ್ಮ ಅತಿಥಿಗಳಾಗಿ ಬಂದಿದ್ದಾರೆ. ಅವರು ದೊಡ್ಡ ನ್ಯಾಯವೇತ್ತರು, ನ್ಯಾಯವಾದಿಗಳು. ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಜನರಲ್ ಆಗಿ ಸೇವೆ ಸಲ್ಲಿಸಿದವರು. ಎಲ್ಲರ ಗೌರವ ಆಧಾರಕ್ಕೆ ಪಾತ್ರರಾದ ಒಂದು ವಿಶಿಷ್ಟವಾದ ನ್ಯಾಯವೇತ್ತರಾದ, ಅದರಲ್ಲಿ ಅನೇಕ ರೀತಿಯಿಂದ ನ್ಯಾಯವನ್ನು ಸಮಾಜಕ್ಕೆ ಒದಗಿಸಿಕೊಡುವ ಕಾರ್ಯದಲ್ಲಿ ಯಶಸ್ವಿಗಳಾದ ಅಂಥ ಶ್ರೇಷ್ಠ ನ್ಯಾಯಾಧೀಶರು ಅವರು ನಮ್ಮವರು, ನಮ್ಮ ಜಿಲ್ಲೆಯವರು ಎಂಬುದಾಗಿ ನಮಗೆಲ್ಲರಿಗೂ ಕೂಡ ಒಂದು ಹೆಚ್ಚಿನ ಅಭಿಮಾನದ ಸಂಗತಿಯಾಗಿದೆ. ಅಂತಹ ನಮ್ಮ ವಿ ವಿ ಆಚಾರ್ಯರನ್ನು ಕೃಷ್ಣ ದೇವರ ಸನ್ನಿಧಾನದಲ್ಲಿ ಸನ್ಮಾನಿಸಬೇಕು ಎಂಬುದಾಗಿ ನಾವು ಸಂಕಲ್ಪಿಸಿದ್ದೇವೆ. ಅವರಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ಇನ್ನೂ ಹೆಚ್ಚಿನ ವಿಶೇಷವಾದ ಸೇವೆ ದೊರೆಯಬೇಕು. ಶ್ರೀಕೃಷ್ಣನ ಪೂರ್ಣ ಅನುಗ್ರಹ ಅವರಿಗೆ ನಿರಂತರ ಇರಬೇಕು ಎಂಬುದಾಗಿ ಪ್ರಾರ್ಥಿಸಿ ಆ ಕಾರ್ಯಕ್ರಮವನ್ನು ನಡೆಯಲಿದೆ. ಅದಾದ ಮೇಲೆ ಇನ್ನೊಂದು ಕಾರ್ಯಕ್ರಮ ಇದೇ ರಾಜಾಂಗಣದಲ್ಲಿ ನಡೆಯಲಿದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣರು ಬಂಧಿಸಿಕೊಂಡು ಸಾನ್ನಿಧ್ಯ ವಹಿಸಿದ ಯತಿವರ್ಯಣ್ಯರ ಪಾದ ಪದ್ಮಗಳಿಗೆ